ಮತ್ತೊಂದು ಕಡೆ ಅದ್ಯಾಕೋ ಏನೋ KS ಈಶ್ವರಪ್ಪನವರ ಆಕ್ರೋಶ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ. ಶಿವಮೊಗ್ಗದಲ್ಲಿ ದಿನದಿನಕ್ಕೂ BSY ವಿರುದ್ಧದ ದಂಗಲ್ ಧಗ ಅನ್ನೋಕೆ ಶುರುವಾಗ್ತಾ ಇದೆ. ಇವತ್ತು ಕೂಡ ಕಿಡಿಕಾರಿರುವಂತ ಈಶ್ವರಪ್ಪನವರು ಹರಿತವಾದ ಮಾತಿನ ಬಾಣಗಳನ್ನೇ ಬಿಟ್ಟಿದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕು ಒದ್ದಾಡ್ತಿದೆಯಲ್ಲ, ಹನುಮಂತನ ನೇತೃತ್ವದಲ್ಲಿ ಹೊರಟಿದ್ದಾರೆ. ಎಲ್ಲಿಗೆ? ರಾವಣನ ಸಂಹಾರಕ್ಕೆ. ಒಂದೊಂದು ಮಾತುಗಳು ಸಿಡಿಗುಂಡು, ಒಂದೊಂದು ಹೇಳಿಕೆ ಅಗ್ನಿ ಜ್ವಾಲೆ. ಅಂತರಂಗದಲ್ಲಿನ ಅಸಮಾಧಾನ ತಣ್ಣಗಾಗ್ತಿಲ್ಲ. BSY ಮತ್ತು ಕುಟುಂಬದ ಮೇಲಿನ ಆಕ್ರೋಶ ಕಡಿಮೆಯಾಗ್ತಿಲ್ಲ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿರುವ KS ಈಶ್ವರಪ್ಪ ಇಂದು ಕೂಡ ಅಬ್ಬರದ ಮತಯಾಚನೆ ಮಾಡಿದರು. ಮತಯಾಚನೆ ವೇಳೆ ಗುಡುಗಿದ ಈಶ್ವರಪ್ಪ ಟಾರ್ಗೆಟ್ ಯಡಿಯೂರಪ್ಪ ಎಂಬಂತೆ ಮಾತಿನ ಬಾಣವನ್ನೇ ಬಿಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ BSY ವಿರುದ್ಧ ತೊಡೆತಟ್ಟಿರುವ KS ಈಶ್ವರಪ್ಪ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಡೆಸಿದರು. ಸಮಾವೇಶದಲ್ಲಿ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಂತರ ಮಾತನಾಡಿದ ಈಶ್ವರಪ್ಪ ಬೆಂಕಿಯುಂಡಿಯಂಥ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಈಶ್ವರಪ್ಪ ಗುಡುಗಿದ ಪರಿ ಹೇಗಿತ್ತು ಅಂತೀರಾ? ಅದನ್ನೇ ಎಳೆಯಾಗಿ ತೋರಿಸ್ತೀವಿ ನೋಡಿ. ರಾಮನ ಸೈನ್ಯದ ರೂಪದಲ್ಲಿ ರಾವಣನ ಸಂಹಾರಕ್ಕೆ ಹೊರಟಿದ್ದಾರೆ. ಏನಪ್ಪ ಬಿಜೆಪಿ ಕಾರ್ಯಕರ್ತರು ರಾಮನ ಸೈನ್ಯದ ರೂಪದಲ್ಲಿ ಹನುಮಂತನ ನೇತೃತ್ವದಲ್ಲಿ ಹೊರಟಿದ್ದಾರೆ. ಎಲ್ಲಿಗೆ? ರಾವಣನ ಸಂಹಾರಕ್ಕೆ. ದೊಡ್ಡ ಸಂಖ್ಯೆಯಲ್ಲಿ ಹೊರಟು ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನ ಮಗನ್ನ ಸೋಲ್ಸೋದಕ್ಕೆ, ಈಶ್ವರಪ್ಪನ ಗೆಲ್ಲಿಸೋದಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನ ತಯಾರಿದ್ದಾರೆ ಅನ್ನೋದಕ್ಕೆ ಸ್ಯಾಂಪಲ್ಲು 12ನೇ ತಾರೀಕಿನ ನಾಮಿನೇಷನ್ನು. ಯಡಿಯೂರಪ್ಪನವರೇ, ನಾನೇನು ಮೋಸ ಮಾಡಿದ್ದೆ? ನಾನು ಕೇಳ್ತೇನೆ ಯಡಿಯೂರಪ್ಪನವರಿಗೆ, ನಾನೇನು ತಪ್ಪು ಮಾಡಿದ್ದೆ? ನಂಗೆ ಚುನಾವಣೆ ನಿಲ್ಲಿಸಲಿಲ್ಲ, ನೀವು ಏನ ಮೋಸ ಮಾಡಿದ್ನಾ? ಪಕ್ಷಕ್ಕೆ ದ್ರೋಹ ಮಾಡಿದಿನ? ಈ ಪಕ್ಷವನ್ನ ಸೇರಿದಾಗಿಂದ ಇವತ್ತಿನ ತನಕನೂ ಕೂಡ ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಅಂತ ನಿಷ್ಠೆ ಇರೋಂಥ ವ್ಯಕ್ತಿ ಈಶ್ವರಪ್ಪ. ನೆನ್ಪಿಟ್ಕೊಳ್ಳಿ. ನೀವಾರ KGPಗೆ ಹೋಗ್ಬಿಟ್ಟು ಬಂದ್ರಿ, ಕಡಿದ್ರು ನನ್ನ ಪಕ್ಷವನ್ನ ನಾನು ಬಿಟ್ಟೋಗಿಲ್ಲ. ನಾನು ಲೋಕಸಭೆ ಚುನಾವಣೆಯಲ್ಲಿ ನಿಂತೇ ನಿಲ್ಲುತ್ತೇನೆ. ಆರಂಭದಲ್ಲಿ ನಾನು ಅನೇಕರು ಹೇಳ್ತಾ ಇದ್ರು, ಸರ್ ನಿಮ್ಗೆ ವಾಪಸ್ ತೆಗೆಸ್ಬಿಡ್ತಾರ ಸರ್, ಗ್ಯಾರಂಟಿ ನಿಲ್ಸಿರ ಸರ್, ಗ್ಯಾರಂಟಿ ನಿಲ್ತೀರ ಸರ್, ಇದನ್ನ ಅನೇಕರು ಹೇಳ್ತಾ ಇದ್ರು. ನಿಲ್ತೀನಪ್ಪ ಅಂತಂದ್ರೆ ನಮ್ಮ ಶಿವಮೊಗ್ಗದಲ್ಲಿರೋಂಥ ನಾಯಕರುಗಳು ನಿಮ್ಮ ಮನೆಗಳಿಗೂ ಬಂದ್ಯಾರ, ಇಲ್ರಿ ಅವ್ರು ವಾಪಸ್ ತೆಗೆಸ್ಬಿಡ್ತಾರೆ ಹೇಳ್ತಾ ಇದ್ರ ಅಲ್ಲ. ಇವಾಗ ಹೇಳ್ತೀನಿ, ಪಕ್ಕದಲ್ಲಿ ಗಣಪತಿ ದೇವಸ್ಥಾನ, ಹಿಂಭಾಗದಲ್ಲಿ ಶನೀಶ್ವರ ದೇವಸ್ಥಾನ, ಆ ಎರಡು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ಚುನಾವಣೆ ನಿಲ್ತೇನೆ. ಮೋಸಗಾರರಿಗೆ ನ್ಯಾಯ ಸಿಗಲ್ಲ ಅನ್ನೋದನ್ನ ತೋರಿಸಿ. ಯಾಕೆ ಯಡಿಯೂರಪ್ಪನವ್ರೆ ಮೋಸ ಮಾಡಿದ್ರಿ ನಮ್ಮನ್ನ? ಎಲ್ರಿಗೂ ಯಾಕೆ ಮೋಸ ಮಾಡಿದ್ರಿ? ಏನ್ ನ್ಯಾಯ ಸಿಗುತ್ತೆ ನಿಮ್ಗೆ ಇದರಿಂದ? ಮೋಸಗಾರರಿಗೆ ಯಾವತ್ತೂ ಕೂಡ ನ್ಯಾಯ ಸಿಗಲ್ಲ ಅನ್ನೋದನ್ನ ಈ ಚುನಾವಣೆ ನೀವೆಲ್ಲ ತೋರಿಸಬೇಕಾಗಿದೆ, ನೀವೆಲ್ಲ ತೋರಿಸಬೇಕು. ಈಶ್ವರಪ್ಪ ಸಮರ ಇಷ್ಟಕ್ಕೆ ತಣ್ಣಗಾಗಿಲ್ಲ. ತಮ್ಮ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ಮೋದಿ ಫೋಟೋ ಹಾಕಿರುವುದಕ್ಕೆ ಬಿಜೆಪಿಯಲ್ಲೇ ಆಕ್ಷೇಪಗಳು ಶುರುವಾಗಿವೆ. ಈ ಬಗ್ಗೆ ಮಾತನಾಡಿದ ರಾಘವೇಂದ್ರ ಅವರಾಗಿಯೇ ಕೋರ್ಟ್ಗೆ ಹೋಗಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರೆ, ಈಶ್ವರಪ್ಪ ಮೋದಿ ನಮ್ಮ ಹೃದಯದಲ್ಲಿದ್ದಾರೆ, ಅದನ್ನ ಅಳಿಸೋಕೆ ಯಾರಿಗೂ ಆಗಲ್ಲ, ನಾವು ಕೂಡ ಕೇವಿಯಟ್ ಸಲ್ಲಿಸಿದ್ದೇವೆ ಅಂದ್ರು. ಎಲ್ಲರೂ ಕೂಡ ಕಾನೂನು ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ. ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೇನು ನ್ಯಾಯ ಸಿಗುತ್ತೆ ತಗೊಂಡ್ಬರಲಿ. ಸದ್ಯಕ್ಕಿದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲದೂ ಕೂಡ ಚಿಂತನೆ ಮಾಡ್ತಾರೆ. ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಥರ ಅಲ್ಲೊಂದು ಈ ಥರ ಉದಾಹರಣೆಗಳಿರೋದ್ರಿಂದ ಒಂದು ಸೆಂಟ್ರಲೈಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್. ಚುನಾವಣಾ ಆಯೋಗಕ್ಕೆ ಅವ್ರು ಹೋಗಬೇಕಾಗತ್ತೆ ಅನ್ನೋದಕ್ಕೋಸ್ಕರನೇ ನಾವು ಇದಕ್ಕೆ ವೇಟ್ ಹಾಕ್ಕೊಂಡ್ರಿ. ಅಕಸ್ಮಾತ್ ನಮಗೆ ನ್ಯಾಯ ಅವ್ರಿಗೆ ಸಿಗುತ್ತೋ ನಮಗೆ ಸಿಗುತ್ತೋ ಗೊತ್ತಿಲ್ಲ. ಆದರೆ ಚುನಾವಣಾ ಆಯೋಗ ಮೋದಿ ಫೋಟೋ ಬಳಸ್ಕೋತಾರೋ ಬಿಡ್ತಾರೋ ಹೇಳಿದ್ರೆ ಗೊತ್ತಿಲ್ಲ. ಆದರೆ ಮೋದಿ ಒಂದು ಫೋಟೋ ನಮ್ಮ ಹೃದಯದಲ್ಲಿ ಹೋಗಿದೆಯಲ್ಲ, ಇದನ್ನ ತೆಗೆಸಕ್ಕೆ ಯಾರ ಕೈಯಲ್ಲೂ ಆಗ್ತದೆ. ಇನ್ನು ನಿನ್ನೆಷ್ಟೇ ಅಶೋಕ್ ಈಶ್ವರಪ್ಪ ಮೋದಿ ಫೋಟೋ ಬಳಸೋಕೆ ಅಧಿಕಾರವಿಲ್ಲ, ಈ ಬಗ್ಗೆ ಲೀಗಲ್ ಸೆಲ್ ದೂರು ದಾಖಲಿಸುತ್ತೆ ಅಂತ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ಈಶ್ವರಪ್ಪ
ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಷ್ಟೇ ತಾನೇ ಅಂತ ಗರಂ ಆದ್ರು. ಇದು ತಪ್ಪು. ಹಾಕೊಳ್ಳೋಂಥ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ದರೆ ಮಾಡ್ಕೊಬೋದು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮಾಡ್ತಾರೆ. ನಾಮಿನೇಷನ್ ಆದಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀರಿ. ನಾಮಿನೇಷನ್ ಮಾಡಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ. ನಾಮಿನೇಷನ್ ಆದಮೇಲೆ ತೀರ್ಮಾನ. ಈಶ್ವರಪ್ಪ ನಾಮಪತ್ರ ಸಲ್ಲಿಕೆ ಬಳಿಕ ನಾವು ಅವರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗಲೇ ಮಾಡು. ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆನೂ ಬಳಸಿದ್ದೀನಿ ನಾನು. ಯಾಕೆ ಅಲ್ಲಿ ತನಕ ಕಾಯ್ತೀರಿ? ನಾನು ಭಗವಂತ ಬಂದರೂ ಚುನಾವಣೆ ನಿಲ್ಲೋನೆ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಚುನಾವಣೆಯಲ್ಲಿ ಈ ರೀತಿ ನನ್ನ ಬಗ್ಗೆ ಆಕ್ಷನ್ ತಗೋತೀರಿ ಅಂತ ಗೊತ್ತಿದ್ದರೂ ಕೂಡ ನಾನು ಚುನಾವಣೆ ನಿಲ್ತಿರೋದು. ಅವ್ರು ಚುನಾವಣೆ ನಿಂತಂಥ ಸಂದರ್ಭ ಈ ಭಾಳ ಜಾಸ್ತಿ ಏನು ಮಾಡ್ತಾರೆ, ಉಚ್ಚಾಟನೆ ಮಾಡ್ತಾರೆ, ಅಷ್ಟೇ ತಾನೇ. ಸದ್ಯ ಕೇಸರಿ ಮನೆಯಲ್ಲಿ ಈಶ್ವರಪ್ಪ ಬಂಡಾಯದ ಬೇಗುದಿ ದಿನ ದಿನಕ್ಕೂ ಅಗ್ನಿ ಜ್ವಾಲೆಯಾಗಿ ಪಸರಿಸುತ್ತಿದೆ. ಇಷ್ಟೇ ಅಲ್ಲ, ತಮ್ಮದೇ ನಾಯಕರ ವಿರುದ್ಧವೇ ಕೋಪಾಗ್ನಿ ದೊಡ್ಡ ಮಟ್ಟದಲ್ಲಿ ಸಿಡಿಯುತ್ತಿದೆ. ಇದು ಲೋಕಸಭೆ ಚುನಾವಣೆ ಮೇಲೆ ಭಾರೀ ಎಫೆಕ್ಟ್ ಬಿದ್ದರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, TV9.